ಸಂವಿಧಾನವನ್ನು ಈ ಬುಕ್ ಅನ್ನು ಯಾಕೆ ಎತ್ತಿಡಿತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರುವಂತ ಬೈಬಲ್ ಇದು ನಮಗೆ. ಈ ಸಂವಿಧಾನ ನಮಗೆ ರಕ್ಷಣೆ ಮಾಡುತ್ತೆ. ಇವತ್ತು ನೀವಲ್ಲ ಸ್ವಾಮಿ, ವಿಧಾನಸಭೆಯಲ್ಲಿ ಬಂದು ನಮ್ಮ ಮುಗ್ಧ ಜನರಿಗೆ ಏನೇನೋ ಹೇಳ್ಬಿಟ್ಟು ಸುಳ್ಳು ಹೇಳಿ ಒಬ್ಬ ದಲಿತರನ್ನ ಯಾವ ರೀತಿ ಆದ್ರೂ ತಾವು ಬಳಸ್ಕೋಬಹುದು ಅಂತೇಳಿ ಮನುವಾದಿಗಳು ಏನ್ ಮಾಡ್ತಾ ಇದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ್ಕೊಂಡೆ ದಲಿತ ಅಂತ ಹೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಕ್ಕೆ ಸಾಯ್ತೇನೆ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂತ ನನಗೆ ರಕ್ಷಣೆ. ಇವತ್ತು ಬಹುಶಃ ಈ ಸಂವಿಧಾನ ಇಲ್ಲಂದ್ರೆ ನಾವು ಎಲ್ಲಿ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ವಿ. ಅಂತ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ಈ ಕೇಸನ್ನ ಇಟ್ಕೊಂಡು ಇವತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಬಹುಶಃ ಇವತ್ತು ಬಹಳ ಜನ ಇವತ್ತು ದೇಶದಲ್ಲಿ ಇರುವಂತ ಅನೇಕ ಮಂತ್ರಿಗಳು, ಇವತ್ತು ದೇಶವನ್ನ ನಡೆಸುವಂತ ಮಂತ್ರಿಗಳಲ್ಲಿ ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದ್ವೇಷಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ರಾಜಕೀಯನ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾದಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದ್ರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂತ ವಿಚಾರವನ್ನ, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳೆದು ತಂದಂತವ್ರು ವಾಲ್ಮೀಕಿಯವರು. ಅವರ ಸಂತತಿಯನ್ನು ಅವರ ಸಂತತಿಯನ್ನೇ ಕಾಪಾಡಿರುವಂತ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವ್ರ ಮೇಲೆ ಈ ರೀತಿಯಾದಂತ ದಿನಾ ಇಲ್ಲ ಸದಸ್ಕಾರ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡಿದಂತ ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀರ ಸ್ವಾಮಿ. ನಿಮಗೆ ಗೊತ್ತಿಲ್ಲ, ಮೊನ್ನೆ ತಾನೇ ದೇಶದಲ್ಲಿ ಏನ್ ನಡೀತು ಅಂತ ಹೇಳಿ ರಾಮನ ಹುಂಡಿ ಕದ್ರು. ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ ನಾವು ನಮ್ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದ್ವಿ. ನಮ್ಮ ರಾಮ ಇಲ್ಲ ಒಳ್ಳೇದಾಗ್ಬೇಕು, ಈ ಭಾಗಕ್ಕೆ ಒಳ್ಳೇದಾಗ್ಬೇಕು, ರಾಮರಾಜ್ಯ ಮತ್ತೆ ಬರ್ಬೇಕು ಅನ್ನೋದು. ರಾಮರಾಜ್ಯ ಬರ್ಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿ ಇರುವಂತ ಅವನು ಅಲ್ಲೇ ಇರಬೇಕು, ವರ್ಣ ಪದ್ಧತಿನ ಮತ್ತೆ ತರಬೇಕು. ಕೆಳಗಿನವನು ಕಾಲಿನಲ್ಲೇ ಹುಟ್ಟಂತವನು ಶೂದ್ರನಂತೇಳಿ ಅವ್ರು ಏನ್ ಭಾವಿಸಿದಾರಲ್ಲ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂತವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂತವರು ಹೊಟ್ಟೆಯಿಂದ ಹುಟ್ಟಿದಂತವರು ವೈಷ್ಣವರು, ತೋಳದಿಂದ ಹುಟ್ಟಿದಂತವರು ಕ್ಷತ್ರಿಯರು, ಪಾಲದಿಂದ ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತು ಏನು ವರ್ಣ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡಿದ್ದೀರಲ್ಲ, ಇದನ್ನ ಮತ್ತೆ ತಾವು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡ್ಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿದ್ದಾರೆ. ಇವತ್ತು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ನನಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ನಾನು ಬೇಲ್ ಮೇಲೆ ಇದ್ದೇನೆ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? ನಿಮ್ಮ ಕೇಂದ್ರ ಮಂತ್ರಿಗಳ 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಈ ರೀತಿಯಂತ ತಮ್ಮ ತಟ್ಟೆಯಲ್ಲಿ ಹೆಗಣ ಇಟ್ಕೊಂಡು ನೊಣ ನುಡ್ಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂತ ನೋಡಲ್ಲ. ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ತಾ ಇರಲಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ, ನಾವು ನಮ್ ತನಿಖೆ, ನಮ್ದಪ್ಪ ಆಂತರಿಕ ತನಿಖೆ ಅವ್ರೇನೋ ಮಾಡ್ಕೊಂಡಿದ್ರು. ಬನ್ನಿ ಸ್ವಾಮಿ, ಕೋರ್ಟ್ ಹಾಕಿ. ಕೋರ್ಟ್ ನ್ಯಾಯಾಲಯದಲ್ಲಿ ಇದೆ ಅಲ್ಲ ಪ್ರಕಾರ. ನ್ಯಾಯಾಲಯದಲ್ಲಿ ಇದ್ದಾಗ ತಾವ್ ಯಾವ ರೀತಿ ನನ್ನ ಮೇಲೆ ತಪ್ಪಿಸಂತ ಹೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಂತ ಕೃತ್ಯನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. 136 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ.
ಅವ್ರು ಯಾಕೆ ರಾಜೀನಾಮೆ ಕೇಳಿದ್ರೆ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು, ಅದೇ ಹೇನಸ್ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದ್ರ ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ 29 ಕೇಸ್ಗಳಿದಾವೆ, ಗಂಭೀರವಾದಂತ ಪ್ರಕರಣಗಳಿದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ, ಹೌದು ನೀನು ಇನ್ನ ಅಪರಾಧಿ ಅಲ್ಲ, ನಿನ್ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ನನಗೆ ಇಕ್ಕಟ್ಟಲ್ಲಿ ಸಿಲಿಸಿದಾಗ ನ್ಯಾಯದೇವರ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯದೇವರುಗಳ ಆ ಸ್ಥಾನದಲ್ಲಿ ಕುಂತು ನೀನು ನೀನು ಕನ್ವಿಕ್ಟ್ ಆಗಿದೆ, ನೀನು ಆಗಿದೆ ಅಂತ ಹೇಳಿ ನಾನು ಎಲ್ಲೇನೋ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ? ನನ್ಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸಿದೆ ಇದ್ರೆ ಏನ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ. ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅವರ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ದೀರಿ ಸ್ವಾಮಿ. ಯಾವ ನಾಯಿ ಸ್ವಾಮಿ ಇದು? ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರ್ಲಿ, ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ನಿನ್ನ ತಪ್ಪಾಗಿದೆ, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ.